2026 ಡಿಸೆಂಬರ್ನಲ್ಲಿ ಆರ್ಯ ವೈಶ್ಯ ಮಹಾಸಭಾದಿಂದ ಗ್ಲೋಬಲ್ ಸಮಿಟ್ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಇವತ್ತು ಮೊದಲ ಹಂತವಾಗಿ ಗ್ಲೋಬಲ್ ಆರ್ಯ ವೈಶ್ಯ ಸಮಿಟ್ನ ಕರ್ಟನ್ ರೈಸರ್ ಹಾಗೂ ಲೋಗೋ ಲಾಂಚ್ ಅದ್ದೂರಿಯಾಗಿ ನಡೆಯಿತು. ಇನ್ನು ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ RP ರವಿಶಂಕರ್, ಇನ್ನು MLC DS ಅರುಣ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಹಲವು ಗಣ್ಯರು ಭಾಗಿಯಾಗಿದ್ದರು. ಇನ್ನು 2026 ಡಿಸೆಂಬರ್ನಲ್ಲಿ ನಡೆಯುವ ಈ ಜಾಗತಿಕ ಮಟ್ಟದ ಸಮಿಟ್ ಮೂಲಕ ಮುಂದಿನ 10 ವರ್ಷದಲ್ಲಿ ಸುಮಾರು 5,000ಕ್ಕೂ ಅಧಿಕ ಉದ್ಯಮ ಸೃಷ್ಟಿಸುವ ಮೂಲಕ 2 ಲಕ್ಷಕ್ಕೂ ಅಧಿಕ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಗುರಿಯನ್ನು ಆರ್ಯವೈಶ್ಯ ಸಮಾಜ ಹೊಂದಿದೆ. The power of three. What do you mean by power of three? We all believe in Brahma, Vishnu and Maheshwar. Launch and unveiling and display the logo. ಮಹಾಸಭೆ ಆಶ್ರಯದಲ್ಲಿ 2026 ಡಿಸೆಂಬರ್ಗೆ ವಿಶ್ವ ಆರ್ಯವೈಶ್ಯ ಸಮಾವೇಶ ಅಂತ ಮಾಡೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅದರ ಕರ್ಟನ್ ರೈಸಿಂಗ್ ಪ್ರೋಗ್ರಾಮ್ ಮಾಡಿದ್ದೆ ನಾವು. ಇದರ ಉದ್ದೇಶ ವಿಶ್ವದಾದ್ಯಂತ ಇರುವಂಥ ವೈಶ್ಯ ಸಮಾಜವನ್ನು ಸಂಘಟನೆ ಮಾಡಿ ಅವರ ಮೂಲಕ ನಾವು ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚಿನ ಆಸಕ್ತಿ ನಮ್ಮ ಯೋಜನೆ ಕೊಡಬೇಕು ಅಂತೇಳಿ. ನಮ್ಮ ಉದ್ದೇಶ ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ 5,000 ಹೊಸ ಉದ್ಯಮಗಳ ಸೃಷ್ಟಿಯಾಗಿ ತನ್ನ ಮೂಲಕ ಒಂದು 2 ಲಕ್ಷ ಉದ್ಯೋಗಗಳ ಸೃಷ್ಟಿ ಆಗಬೇಕು ಅಂತೇಳಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಅದರ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ವಿ ಹಾಗೂ ವಿಶ್ವ ಆರೋಗ್ಯ ಸಮಾಜದ ದೇವೋದ್ದೇಶಗಳನ್ನು ಬಿಡುಗಡೆ ಮಾಡಿದ್ವಿ. ಈ ಒಂದು ಸಮಾರಂಭದ ಉದ್ಘಾಟನೆ ಮಾಡಲಿಕ್ಕೆ ಆಂಧ್ರ ಪ್ರದೇಶದ ಮಾಜಿ ಸಚಿವರು ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಶ್ರೀ TG ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಹಾಗೂ ಇಲ್ಲಿನ ಲೋಗೋ ಲಾಂಚ್ ಮಾಡಲಿಕ್ಕೆ ಇವತ್ತಿನ ದಿನ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ DS ಅರುಣ್ ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಸಮಾಜದ ಪ್ರತಿಷ್ಠಿತ ಉದ್ಯಮಿಗಳು ನಮ್ಮ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಿಕೆ ಬಹಳ ಸಂತೋಷ ಆಗುತ್ತೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಆಶ್ರಯದಲ್ಲಿ